ಇನ್ನು ಬೆಂಗಳೂರಿನ ಜಿಗಣಿಯಲ್ಲಿ ಪಾಕ್ ಪ್ರಜೆಯೊಬ್ಬ ಅಕ್ರಮವಾಗಿ ವಾಸವಿದ್ದ. ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿಯ ಆಧಾರದಲ್ಲಿ ಪಾಕ್ ಪ್ರಜೆ ಸೇರಿ 4 ವಿದೇಶಿ ಪ್ರಜೆಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಜಿಗಣಿಯಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಇವರು ಅಕ್ರಮವಾಗಿ ವಾಸವಾಗಿದ್ದರು. ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕುಟುಂಬ ಸಮೇತ ಈ ಪಾಕ್ ಪ್ರಜೆ ವಾಸವಾಗಿದ್ದ. ನಿನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಪೊಲೀಸರು ಬಂದಿದ್ದಾರೆ. ಅಂದರೆ ಆ ಪಾಕ್ ಪ್ರಜೆ, ಆತನ ಹೆಂಡತಿ, ಮಕ್ಕಳು ಎಲ್ಲರೂ ಆತನ ಮನೆಯಲ್ಲಿದ್ದ ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಂಕರ್ ಶರ್ಮಾ ಅಂತ ಹೆಸರು ಬದಲಾಯಿಸಿಕೊಂಡಿದ್ದಂತೆ ಈ ಪಾಕ್ ಪ್ರಜೆ ಈತ ಪಾಕಿಸ್ತಾನ ಬಿಟ್ಟಿದ್ದು 2014ರಲ್ಲಿ. ಅಲ್ಲೇನೋ ಒಂದಷ್ಟು ಧರ್ಮ ಸಂಘರ್ಷ ನಡೀತು ಅಂತ ಅಲ್ಲಿಂದ ಆತ ಬಾಂಗ್ಲಾಗೆ ಬರ್ತಾನೆ. ಬಾಂಗ್ಲಾದೇಶದಲ್ಲಿ ಒಂದು ಹುಡುಗಿನ ಮದುವೆ ಆಗ್ತಾನೆ. ಅಲ್ಲಿಂದ ಡೆಲ್ಲಿಗೆ ಬಂದು ಬೆಂಗಳೂರಲ್ಲಿ ವಾಸ ಇದ್ದ. ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಪಾಸ್ಪೋರ್ಟೇ